ಅಮ್ಮ ಹೆಂಗ ನಮ್ಗೆ ಚಿಕ್ಕಪ್ಪ ಹೇಳ್ದಂಗೆನೆ ಹೆಂಗ ಮನೆ ಆಸ್ತಿ ಎಲ್ಲ ಕೊಡಿಸ್ಬಿಟ್ರು ಕಣಮ್ಮ ಹೆಂಗ. ಹ್ಞೂ, ಚಿಕ್ಕಪ್ಪ ಭಾಳ ಹಿಂಸೆ ಮಾಡ್ಬಿಟ್ಟು ಹೆಂಗ ಕರ್ಕೊಂಬಂದ್ರು ಕಣಮ್ಮ. ನಾನು ಬರಲ್ಲ ಬರಲ್ಲ ಅಂತ ಹೇಳ್ದಾಗ ನೀವೂ ಕೂಡ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಬಿಡ್ಲಿಲ್ಲ. ಚಿಕ್ಕಪ್ಪ ಹೆಂಗ ಹಿಂಸೆ ಮಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ನಮ್ಗೆ ಒಂದು ದಾರಿ ತೋರಿಸಿರು ಕಣಮ್ಮ. ಹ್ಞೂ, ಎಷ್ಟು ದಿವಸ ಅಂತ ನಾವು ಬಾಡಿಗೆ ಮನೇಲಿ ಇರ್ಬೇಕಿತ್ತು. ಸುಮ್ಕಿರು, ಹೆಂಗ ನೆಮ್ಮದಿಯಾಗಿ ಇವಾಗ್ಲಾದ್ರೂ ಚೆನ್ನಾಗಿ ಇದ್ಬಿಡೋಣ ಅತ್ಲಾಗಿ. ಯಾರ ಸವಾಸನೂ ಬೇಡ, ಯಾರ ತಂಟೆನೂ ಬೇಡ ಅತ್ಲಾಗಿ. ಹ್ಞೂ ಕಣ್ಣ ಪಾಪ, ನಾನು ಗೊತ್ತಿತ್ತು ನನ್ಗೆ ನಿಮ್ ಚಿಕ್ಕಪ್ಪ ಏನು ಮೋಸ ಏನ್ ಮಾಡಲ್ಲ ಅಂತ. ಪಾಪ ನಿಮ್ ಚಿಕ್ಕಪ್ಪ ನಮ್ಗೋಸ್ಕರ ನಿಮ್ಮ ಅಪ್ಪನ ಜೊತೆನೆ ಜಗಳ ಮಾಡ್ಕೊಂಡು ಬಾಳ ಇದ್ ಮಾಡ್ಕೊಂಡೈತ್ ಕಣಪ್ಪ. ಪಾಪ ನಿಮ್ ಚಿಕ್ಕಪ್ಪಂಗೆ ಕೈ ಮುಗಿಬೇಕು ಕಣಪ್ಪ ನಾವು. ಹ್ಞೂ, ಇವತ್ತು ನೆಮ್ಮದಿ ಆಗಿದೀವಿ ಅಂದ್ರೆ ನಿಮ್ ಚಿಕ್ಕಪ್ಪನೇ ಅಲ್ವೇನಪ್ಪ ಇದಕ್ಕೆಲ್ಲ ಕಾರಣ. ಹ್ಞೂ ಕಣಮ್ಮ. ಚಿಕ್ಕಪ್ಪ ಅವ್ರಿಗೆಲ್ಲಾರ್ಗು ಬರೇಳಿದ್ದೆ, ಮನೆಗೆ ಬಂದ ತಕ್ಷಣ ಬರ್ರಿ ಚಿಕ್ಕಪ್ಪ ಮನೇಲಿ ದುವಾಗಿರಂತೆ, ಇಲ್ಲೂ ಬರ್ತಿರ್ಬೇಕು, ನಾವು ಇಬ್ಬರೇ ಕೈಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಸರಿ ಕಡ್ಲಪ್ಪ ಆಯ್ತು ಎಲ್ಲರೂ ಬರ್ತೀವಂತ ಹೇಳಿದ್ರು ಕಣಮ್ಮ. ಇಷ್ಟೊತ್ತಾದ್ರೂ ಬರಲಿಲ್ಲ. ಅಲ್ಲ ಕಣಮ್ಮ, ಅವರೆಲ್ಲರೂ ಇಲ್ಲೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಣಮ್ಮ. ನಮಗೆ ಬೇಜಾರಾಗಂಗೆ ಆಗ್ತಿರುತ್ತೆ ಇಬ್ರೇನೆ. ಇಷ್ಟು ದಿವಸ ಅಲ್ಲಿ ಚಿಕ್ಕಪ್ಪರ ಮನೆಯಲ್ಲ ಇದ್ನಲ್ಲ ನಾನು, ಒಂದು 5 ನಿಮಿಷನೂ ಬೇಜಾರೇ ಆಗಲ್ಲ ಕಣಮ್ಮ. ಮನೆ ತುಂಬ ಜನ ಎಲ್ಲಾರು ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾರೆ. ಒಬ್ರಾದ್ರೂ ಒಬ್ರಿಗೊಬ್ರು ಕಿತ್ತಾಡೋದಾಗ್ಲಿ, ಜಗಳ ಮಾಡ್ಕೊಳೋದಾಗ್ಲಿ, ಬೇಜಾರು ಮಾಡಿಸೋದಾಗ್ಲಿ ಹಂಗೆ ಮಾಡೋದೇ ಇಲ್ಲ ಕಣಮ್ಮ. ಎಷ್ಟು ಖುಷಿ ಖುಷಿಯಾಗಿರ್ತಾರೆ ಗೊತ್ತಾ ಚಿಕ್ಕಪ್ಪರ ಮನೇಲಿ. ನನಗಂತೂ ಎಷ್ಟು ನೆಮ್ಮದಿಯಾಗಿದ್ದೆ ಅಂದ್ರೆ ಅಮ್ಮ, ಒಂದು ವಾರ 10 ದಿವಸದಿಂದ ಆ ಮನೆಗೆ ಯಾವಾಗ ಹೋಗೋಣ ಅನ್ಸೋದು ಕಣಮ್ಮ. ಹ್ಞೂ ಕಣ್ಣ ಪಾಪ, ಇವಾಗ್ಲೇ ಎಲ್ಲ ಕಣೋ. ಮೊದ್ಲಿಂದಾನು ಅಷ್ಟೇ ನಿಮ್ ಚಿಕ್ಕಪ್ಪರ ಮನೇಲಿ ಎಲ್ಲಾರು ಹಂಗೆ ಇರ್ತಾರೆ. ನಿಮ್ ಚಿಕ್ಕಪ್ಪ ಏನ್ ಕಡಿಮೆ ಕಷ್ಟಪಟ್ಟಿಲ್ಲ ಕಣಪ್ಪ, ಮೊದ್ಲಿಂದಾನು ಬಹಳ ಕಷ್ಟಪಟ್ಟೈತೆ. ನಿಮ್ಮಪ್ಪ ನನಗ್ ಮೋಸ ಮಾಡಿಲ್ಲ, ಬರೀ ನಿಮ್ ಚಿಕ್ಕಪ್ಪ, ನಿಮ್ ಬೋರ್ ಚಿಕ್ಕಪ್ಪ ಇಬ್ರಿಗೂ ಮೋಸ ಮಾಡೈತ್ ಕಣಪ್ಪ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡ್ಬಿಟ್ಟು ಏನು ಇಲ್ದಂಗೆ ಮನೆಯಿಂದ ಆಚೆ ಕಡೆ ಹಾಕಿದ್ದು ನಿಮ್ಮಪ್ಪ, ನಿಮ್ಮಪ್ಪ ನಿಮ್ ಚಿಕ್ಕಪ್ಪನ ರುಗುಳುಗಳೇ. ಪಾಪ ನಿಮ್ಮ ಚಿಕ್ಕಪ್ಪ ಬಹಳ ಕಷ್ಟಪಟ್ಟು ಬೆಳೆದು, ಚಾಲೆಂಜಿಂದ ಬೆಳೆದು ಆ ಮಕ್ಳಿಗೆಲ್ಲ ಓದಿಸಿ ನೋಡು ಹೆಂಗ ಇವಾಗ ನೆಮ್ಮದಿಯಾಗೈತೆ. ಅವ್ರ ಮಕ್ಳುಗಳು ಅಷ್ಟೇ ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ನಿಮ್ ಚಿಕ್ಕಪ್ಪನ ಮಕ್ಳು. ನೋಡು ಅದೆಷ್ಟು ಬುದ್ಧಿವಂತರು, ಎಷ್ಟು ಒಳ್ಳೆಯವರು. ಇವತ್ತಿನವರೆಗೂ ನಿಮ್ ಚಿಕ್ಕಪ್ಪಂಗೆ ತಿರುಗಿಸಿ ಮಾತಾಡಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನಿಮ್ಮ ಅಪ್ಪಂಗೂ ಮಗನ್ ಸಾಕಿದಾರಂತೆ. ಎಲ್ಲ ಒಂದ್ ಕೆಲಸ ಮಾಡಲ್ವಂತ, ಏನಿಲ್ವಂತೆ, ಎಲ್ಲ ಊರವ್ರು ಹೇಳೋರನೆ ಆಡ್ಕೊಳ್ಳೋರನೆ. ಇರ್ಲಿ ಬಿಡಮ್ಮ, ನಮ್ಗೆ ಯಾಕೆ ಅವ್ರಿಗೆ ಕಟ್ಕೊಂಡ್ಬಿಟ್ಟು ಅವ್ರ ಗಂಧ ಗಾಳಿ ಬೇಡ ಕಣಮ್ಮ. ನಮ್ಗೆ ನಾವೀಗ ನೆಮ್ಮದಿ ಆಗಿದ್ದೀವಿ. ಏನ್ ಕಷ್ಟ ಸುಖ ಇದ್ರು, ಏನ್ ತೊಂದರೆ ಆದ್ರು ನಮ್ಗೆ ಎಲ್ಲ ಚಿಕ್ಕಪ್ಪನ ಮಕ್ಳುಗಳು ಇದಾರೆ, ಕಷ್ಟ ಸುಖಕ್ಕೆ ಆಗ್ತಾರೆ. ಹಿಂಗ್ ತೊಂದರೆ ಆಗೈತಂದ್ರೆ ಚಿಕ್ಕಪ್ಪ ಅವರು ಬರ್ತಾರೆ, ಹೆಂಗ ನೆಮ್ಮದಿ ಆಗಿದ್ದು ಬಿಡಮ್ಮ. ಅಲ್ಲ ಕಣಮ್ಮ, ಈಗ ಇಲ್ಲೇ ಇರೋದು ಕೇಳಮ್ಮ, ಚಿಕ್ಕಪ್ಪ ಚಿಕ್ಕಮ್ಮವ್ರಿಗೆ ಎಲ್ಲಾರ್ಗು ಎಷ್ಟ್ ದಿವಸ ಅಂತ ನಮ್ಗೂನು ಬೇಜಾರಾಗ್ಬಿಡುತ್ತೆ ಕಣಮ್ಮ. ಇಲ್ಲೇ ಒಟ್ಟಿಗೆ ಇರೋಣ. ಅಯ್ಯೋ, ನನಗೂ ಇಲ್ಲೇ ಇರೋದಕ್ಕೆ ಕಣಪ್ಪ ಆಸೆ. ಅವ್ರಿದ್ರೆ ಇನ್ನೂ ಚೆನ್ನಾಗಿ ಇರುತ್ತಲ್ವನಪ್ಪ. ಒಬ್ಬಂಟಿಯಾಗಿ ಮೊದ್ಲೇ ನಾನು ಇಬ್ರು ಬೆಳೆದು 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 ನನಗೂ ಬೇಜಾರಾಗ್ಬಿಟ್ಟೈತೆ. ಇನ್ಮೇಲಾದ್ರೂ ಎಲ್ಲಾರು ಕೂಡಿ ಎಲ್ಲಾರು ಖುಷಿ ಖುಷಿಯಿಂದ ಬಾಳ್ಬೇಕಂತಾನೆ ತಾನೆ ನನಗೂ ಆಸೆ ಇರೋದು. ಏನ್ ಮಾಡ್ತೀಯಪ್ಪ, ಅವ್ರು ಬರ್ತಾರ, ನಿಮ್ ಚಿಕ್ಕಪ್ಪ ಅವ್ರು ಮಾತು ಕೇಳ್ತಾರನಪ್ಪ. ಅಗಳಲ್ಲ ಇದಾಗಲ್ಲ ಪಾಪ. ಅಕ್ಕ ಶಾಂತಕ್ಕ, ಇದಾಕಕ್ಕ ಆಚೆ ಕಡೆ ನಿಂತಿದ್ದೀರಾ? ಯಾಕೇನಾಯ್ತು? ಏನೋ ಇಬ್ರಾಳುನು ಅಮ್ಮ ಮಗ ಇಬ್ರಾಳು ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ ಏನು ಯೋಚನೆ ತಿರ್ಗಾ ನಿಮ್ಗೆ? ಇನ್ಮೇಲಾದ್ರೂ ಇಷ್ಟ ದಿವಸ ಕಷ್ಟಪಟ್ಟಿದ್ಯಾ ಶಾಂತಕ್ಕ? ಬಾಳ ಅಂದ್ರೆ ಬಾಳ ಕಷ್ಟಪಟ್ಟಿದ್ಯಾ. ಮಕ್ಳುಗಳಿಗೆ ಓದ್ಸೋದಕ್ಕೆ ಎಲ್ಲದಕ್ಕೂ ಕೂಲಿ ನಾಲಿ ಮಾಡಿ ಬಾಳ ಕಷ್ಟಪಟ್ಬಿಟ್ಟು ಓದಿಸಿ ಏನೋ ಮಾಡಿದ್ಯಾ. ಇಷ್ಟ ದಿವಸ ಆದ್ರೂ ಕಷ್ಟಪಟ್ಟು ಇನ್ಮೇಲಾದ್ರೂ ಒಳ್ಳೆ ದಿವಸ ಬಂದೈತೆ. ಇವಾಗ್ಲಾದ್ರೂ ನೆಮ್ಮದಿಯಾಗಿರು, ಸರಿನಾ? ಆ ಮಗ ಹೆಂಗ ದುಡ್ದಾಕ್ತಾನೆ, ಹೆಂಗ ಅವನು ಇದು ಡ್ಯೂಟಿಗೆಲ್ಲ ಹೋಗ್ತಿರ್ತಾನೆ. ಹೆಂಗ ನಿನ್ಗೆ ಏನ್ತ್ರದಲ್ಲೂ ಏನ್ ತೊಂದ್ರೆ ಏನಿಲ್ಲ, ಆರಾಮಾಗಿ ಇರತ್ ಕಲಿ ಇವಾಗ, ಸರಿನಾ? ಸುಮ್ಕಿರ್ ಗೌರಮ್ಮ, ಇದೇನ್ ಹಿಂಗ್ ಹೇಳ್ತಿದ್ಯಾ ನೀನು? ನಾನು ಮಂತಾವ ಇದ್ ಬಿಡಕ್ ಆಗುತ್ತಾ? ನನ್ ಕೈಲಿ ಅಂತೂ ಇರಕ್ ಆಗಲ್ ಕಣಮ್ಮ, ಒಬ್ಳಿಗೆ ಅಂತೂ. ಈ ಹುಡುಗ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ, ನಾನು ಒಬ್ಳೆ ಎಷ್ಟಂತೂ ಇರೋಣ, ನನ್ ಕೈಲಂತೂ ಇರಕ್ಕಾಗಲ್ಲ. ನಾನು ಎಲ್ಲಾರು ಕೆಲ್ಸಕ್ಕೆ ಯಾರ ಕೂಲಿ ಗೀಲಿ ಕರೆದ್ರೆ ಕೆಲಸ ಮಾಡ್ಕೊಂಡು ಹೆಂಗ ನೆಮ್ಮದಿಯಾಗಿರ್ತೀನಿ. ನನಗೆ ಮೊದ್ಲೇ ನಾನು ಕೆಲಸ ಮಾಡಿ ಮಾಡಿ ಕೂಲಿ ಕೆಲ್ಸಕ್ಕೆ ಹೋಗಿ ಹೋಗಿ ರೂಢಿ ಆಗ್ಬಿಟ್ಟೈತೆ. ಇವಾಗ ಒಂದ್ ಸ್ವಲ್ಪ ಮನೆ ಆಸ್ತಿ ಎಲ್ಲ ಸಿಕ್ಕ ತಕ್ಷಣ ಜಮಾ ಮಾಡ್ಕೊಂಡು ಇದ್ ಬಿಟ್ರೆ ಆಗುತ್ತೇನೆ ಗೌರಮ್ಮ? ಇಲ್ಲ ಇಲ್ಲ ಕಣ, ಸುಮ್ಕಿರೋ, ನಿನಗ್ ಗೊತ್ತಾಗಲ್ಲ. ಆದಷ್ಟು ವಾರಕ್ಕೊಂದ್ 3-4 ದಿವಸನಾದ್ರೂ ಎಲ್ಲಾರ ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಅಮ್ಮ ಅಮ್ಮ, ಹೇಳದ್ ಅರ್ಥ ಮಾಡ್ಕೊಳಮ್ಮ. ನಿನ್ಗೆ ಹೇಳದ್ ನಾನು ಅರ್ಥ ಆಗ್ತಿಲ್ವಾ? ಇಷ್ಟ ದಿವಸ ಆದ್ರೂ ಕಷ್ಟಪಡ್ತಿದ್ದೆ, ಇನ್ಮೇಲಾದ್ರೂ ನೆಮ್ಮದಿಯಾಗಿರಮ್ಮ ಅಂತ ಹೇಳ್ತಿದೀನಿ. ನೀನೇ ಇದ್ಯಾಕಮ್ಮ ಹಿಂಗ್ ಮಾತಾಡ್ತೀಯ? ಚಿಕ್ಕಮ್ಮ ಹೇಳ್ತಿರೋದು ಕರೆಕ್ಟ್ ಐತೆ. ಚಿಕ್ಕಪ್ಪ ಅದ್ಯಾಕೆ ನಿಂತಿದ್ಯಾ? ಬಾರ್ ಚಿಕ್ಕಪ್ಪ, ಕೂತ್ಕೊಂಬದ್ಲು ನೀನು.
ಅಲ್ಲ ಕಣ್ ಚಿಕ್ಕಪ್ಪ, ಎಲ್ಲಿ ಅಣ್ಣಂದ್ರುಗಳು ಯಾರು ಬರ್ಲಿಲ್ವಾ? ನೀವು ಚಿಕ್ಕಮ್ಮ ಮಾತ್ರ ಬಂದಿದ್ದೀರಾ, ಯಾಕೆ ಬರಲ್ವಂತ ಅಣ್ಣಂದ್ರುಗಳು? ನಿಮ್ಮ ಅಣ್ಣ ನಿಮ್ ಕುಮಾರಣ್ಣ ಇನ್ನೇನು ಅವ್ನ್ ಟ್ಯಾಕ್ಟ್ರಿ ತಗೊಂಡು ಎಲ್ಲ ಉಕ್ಕೆ ಹೊಡ್ಕೊಂಡ್ ಬರ್ತೀನಿ 1 ಗಂಟೆ ಟೈಮ್ ಕಣಪ್ಪ, ಅಲ್ಲೇ ಉಕ್ಕೆ ಹೊಡ್ಕೊಂಡು ಅಲ್ಲೇ ತೋಟದ ಹತ್ರನೇ ಬರ್ತೀನಿ ಹೋಗಿರ್ರಿ ಅಂತ ಹೇಳ್ದ. ಇನ್ನ ನಿಮ್ಮ ಅತ್ಕೇಂದ್ರಗಳು ಇನ್ನೇನ್ ತಿಂಡಿ ಮಾಡ್ತಾ ರೆಡಿ ಮಾಡ್ತಿದ್ರು ಅವರು. ನಿಮ್ಮ ಇವನು ರಮೇಶ್ ಅಣ್ಣಯ್ಯನ ಕೆಲಸ ಮಾಡ್ತಿದ್ದ ಅವನು. ಹಂಗಾಗಿ ನಾವೇ ಇಬ್ರಾಳು ಬಂದು ಕಡ್ಲ ಪಾಪ. ಹ್ಞೂ ಹೆಂಗ ಏನ್ ಮಾಡಿದ್ರಿ ತಿಂಡಿ? ತಿಂಡಿ ಏನ್ ಮಾಡ್ಬೇಡ್ರಿ, ನಡ್ರಿ ಅಲ್ಲೇ ತಿಂಡಿ ಮಾಡಿರಂತೆ. ಹ್ಞೂ ಚಿಕ್ಕಪ್ಪ, ಇನ್ನೊಂದು ವಿಚಾರ ಹೇಳೋದು ಮರ್ತ್ಬಿಟ್ಟೆ ನಾನು. ಇನ್ಮೇಲಿಂದ ನೀವು ಚಿಕ್ಕಮ್ಮ ಅಣ್ಣ ಎಲ್ಲಾರು ಇಲ್ಲೇ ಇರಬೇಕು. ನಮ್ಮಿಬ್ರ ಕೈಲಿ ಇರಕ್ ಆಗಲ್ ಕಣ್ ಚಿಕ್ಕಪ್ಪ. ಹ್ಞೂ ನಮ್ಗೆ ಬೇಜಾರಾಗಂಗ ಆಗುತ್ತೆ. ನೀವೆಲ್ಲಾರು ಇಲ್ಲೇ ಇರ್ರಿ, ಸರಿನಾ? ಇನ್ಮೇಲಿಂದ ಇಲ್ಲೇ ಇರಬೇಕು. ಯಾ ಸುಮ್ಕಿಲ್ಲ ಪಾಪ ನೀನು. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ಅಲ್ಲ ಕಳ ಪಾಪ, ನಾವೆಲ್ಲ ಯಾಕಪ್ಪ ಇರೋಣ? ಹೆಂಗ ಈಗ ನಿಮ್ಗೊಂದು ಗೂಡ್ ಬರ್ಬೇಕಿತ್ತು, ನಿಮ್ ಮನೆ ಸೇರ್ಬೇಕಿತ್ತು. ನೀನು ಹೆಂಗ ತಲುಪಿಸ್ಬಿಟ್ಟೆ ಕಣಪ್ಪ. ನನಗೆ ಇವತ್ತಿಂದ ಒಂದ್ ಸ್ವಲ್ಪ ನೆಮ್ಮದಿ. ಇವಾಗ ಇಲ್ಲಿಂದ ಸಮಾಧಾನ. ನಿನ್ಗೆ ಒಂದ್ ನ್ಯಾಯ ದೊರಕಿಸ್ಕೊಟ್ಟೆ. ನೀನು ಬೇರೆಯವ್ರಂಗೆ ಬೇರೆ ಕಡೆ ಎಲ್ಲೂ ಮನೆ ಮಾಡ್ಕೊಂಡು ಎಲ್ಲೂ ಹೋಗಂಗಿಲ್ಲ. ಇವಾಗ ನಿಂದೆ ಸ್ವಂತವಾದ ಮನೆ ಐತೆ, ಆಸ್ತಿ ಐತೆ, ತೋಟ ಐತೆ, ಹೊಲ ಐತೆ, ಗದ್ದೆ ಐತೆ. ಇನ್ಮೇಲಿಂದ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಕಣಪ್ಪ. ಎಲ್ಲ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು. ಪಾಪ ನಿಮ್ಮಮ್ಮ ಇಷ್ಟ ದಿವಸ ನೋಡಪ್ಪ, ಇಷ್ಟ ದಿವಸ ಬಹಳ ಕಷ್ಟಪಟ್ಬಿಟ್ಟು ನಿನಗೆ ಸಾಕೈತೆ. ನಿನಗೆ ಏನ್ತ್ರದಲ್ಲೂ ಏನು ಕಡಿಮೆ ಇಲ್ಲ. ಒಳ್ಳೆ ಬುದ್ಧಿವಂತ ಇದೆಯಾ, ಗುಣವಂತ ಇದೆಯಾ, ಓದಿದೀಯಾ. ನಿಮ್ಮಮ್ಮ ಓದ್ಸೈತೆ, ಬರ್ಸೈತೆ, ಕಷ್ಟಪಟ್ಬಿಟ್ಟು ಕೂಲಿನಾಲಿ ಮಾಡ್ಬಿಟ್ಟು ಹಂಗಂತ ಬರೀ ಹೊರಗಡೆದೆ ಮಾಡ್ಕೊಂಡು ಹೋಗ್ಬಾರ್ದು. ಇನ್ಮೇಲಿಂದ ಎಲ್ಲಾದ್ರೂ ಜವಾಬ್ದಾರಿಗಳು ತಗೊಳ್ತಾ ಬರ್ಬೇಕು ನೀನು, ಸರಿನಾ? ತೋಟ, ಹೊಲ, ಗದ್ದೆ ಪ್ರತಿ ಒಂದನ್ನು ನೋಡ್ಕೊಂಡು ಹೋಗ್ಬೇಕು ನೀನು. ಸರಿ ಕಣ್ ಚಿಕ್ಕಪ್ಪ, ಆಯ್ತು. ನೀನ್ ಹೆಂಗ್ ಹೇಳ್ತೀವ ಹಂಗೆ ಕಣ್ ಚಿಕ್ಕಪ್ಪ, ನಂದೇನಿಲ್ಲ. ಅಲ್ಲ ಕಣ್ ಚಿಕ್ಕಪ್ಪ, ನನ್ಗೆ ಮೊದ್ಲಿಂದ ನಾನು ಹೊಲದಲ್ಲಿ ಕೆಲಸ ಮಾಡೋದು, ತೋಟ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದಂದ್ರೆ ಬಲು ಇಷ್ಟ ಕಣ್ ಚಿಕ್ಕಪ್ಪ. ಏನ್ ಮಾಡ್ತೀಯ, ಬೇರೆಯವ್ರಿಗೆಲ್ಲಾರ್ಗು ತೋಟ ಹೊಲ ಗದ್ದೆ ಇರ್ತಿತ್ತಲ್ಲ, ಅವ್ರಿಗೆಲ್ಲ ನೋಡ್ಬಿಟ್ಟು ನನ್ಗೆ ಏನೋ ಒಂಥರ ಆಗೋದು. ನಮ್ದು ಹೊಲ ತೋಟ ಇದ್ದಿದ್ರೆ ನಾನು ಕೆಲಸ ಮಾಡ್ತಿದ್ದೆ, ನಾನು ಬೆಳೆಗಳು ಬೆಳಿತಿದ್ದೆ, ನಾನು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕ್ತಿದ್ದೆ, ಏನೋ ಮಾಡ್ತಿದ್ವಲ್ಲ ಅಂತ ನಾನು ಏನೇನೋ ಮನ್ಸಲ್ಲ ಅಂದ್ಕೊಳ್ತಿದ್ದೆ ಕಣ್ ಚಿಕ್ಕಪ್ಪ. ಇನ್ಮೇಲಿಂದ ನನ್ಗೆ ಏನಕ್ಕೂ ಏನ್ ತೊಂದ್ರೆ ಇಲ್ಲ ಕಣ್, ಹೇಳು, ನಾನು ಮಾಡ್ತೀನಿ. ಹೆಂಗ ಉಕ್ಕೆ ಹೊಡೆಯೋದಕ್ಕೆ ಪ್ರತಿಯೊಂದಕ್ಕೂ ಅಣ್ಣಂದೇನೆ, ಕುಮಾರಣ್ಣಂದೇನೆ ಟ್ಯಾಕ್ಟ್ರಿ ಐತೆ. ಇನ್ನು ಯಂತ್ರದಲ್ಲಿ ತೊಂದ್ರೆ ಐತೆ, ನನಗೆ ಯಂತ್ರದಲ್ಲೂ ಏನಿಲ್ಲ. ಆರಾಮಾಗಿ ಎಲ್ಲಾನು ಮಾಡ್ಕೊಂಡು ಹೋಗ್ತೀನಿ ಕಣಿ, ಹೇಳ್ ಚಿಕ್ಕಪ್ಪ. ನಿಮ್ ಮಾತು ಮೀರಲ್ಲ ಕಣಿ, ಹೇಳ್ ಚಿಕ್ಕಪ್ಪ. ಚಿಕ್ಕಪ್ಪ, ಇನ್ನೊಂದ್ ಮಾತು, ನನ್ಗೊಂದು ಆಸೆ ಐತೆ ಕಣ್ ಚಿಕ್ಕಪ್ಪ. ನೀನು ಬೇಜಾರ್ ಮಾಡ್ಕೋಬೇಡ, ನಿನ್ಗೊಂದ್ ಮಾತು ಕೇಳ್ತೀನಿ. ಏನ್ ಗೊತ್ತೇನ್ ಚಿಕ್ಕಪ್ಪ, ಅದೇ ಅದು ಹೊಲ ಕೊಟ್ಟಿದ್ದಾರಲ್ಲ, ಈಗ ಅಪ್ಪನ ಕಡೆಯಿಂದ ಬಂದೈತಲ್ಲ ನನಗೆ ಹೊಲ. ಈಗ ಆ ಹೊಲದಲ್ಲಿ ನಾನು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೆಲ್ಲ ಹಾಕ್ಬೇಕು ಅನ್ಕೊಂಡಿದ್ದೀನಿ ಕಣ್ ಚಿಕ್ಕಪ್ಪ. ಏನಾದ್ರೂ ಒಂದ್ ಮಾಡ್ಬೇಕು, ಏನೋ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಕಣ್ ಚಿಕ್ಕಪ್ಪ. ತೆಂಗಿನ ಸಸಿ ಅಡಿಕೆ ಸಸಿಗಳು ಹಾಕ್ತೀನಿ. ಇಲ್ಲಿ ತೋಟ ಐತಲ್ಲ, ತೋಟಕ್ಕೂ ನೀರೆಲ್ಲ ಬಿಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಹಂಗೆ ಸ್ವಲ್ಪ ಏನಾದ್ರು ಬೆಳೆಗಳು, ಏನಾದ್ರು ತರಕಾರಿಗಳು ಏನಾರು ಬೆಳೆಯೋಣ ಅನ್ಕೊಂಡಿದ್ದೀನಿ ಕಣ್ ಚಿಕ್ಕಪ್ಪ. ಈಗಳದ ಪಾಪ ಗಜೇಂದ್ರ, ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ನನ್ಗೆ ಅನುಭವ ಐತೆ, ನಿನ್ಗೆ ಮಾಡೋದಕ್ಕೆ ಹುಮ್ಮಸ್ ಐತೆ, ಮನ್ಸೈತೆ. ನೀನ್ ತಲೆ ಕೆಡಿಸ್ಕೋಬೇಡ. ನಿನ್ಗೆ ಏನ್ ಬೇಕೋ ಸಹಾಯ ನಾನ್ ಮಾಡ್ತೀನಿ ಕಣ. ನಡಿಯೋ, ಅದೇನೇನ್ ಬೆಳಿತೀಯ ಬೆಳಿ, ನಡಿಯೋ, ಒಳ್ಳೇದಾಗ್ಲಿ. ನಿನ್ ಜೊತೆ ನಾನ್ ಇರ್ತೀನಿ ಕಣ್, ನಡಿಯೋ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಈಗ ಏನಪ್ಪ, ಈಗ ನೀನು ಹೊಲದಲ್ಲಿ ನೀನು ತೆಂಗಿನ ಸಸಿ ಅಡಿಕೆ ಸಸಿಗಳೆಲ್ಲ ಹಾಕ್ಸ್ಬೇಕು ಅಂತ ಹೇಳ್ತಿದ್ಯಾ ನೀನು. ಈಗ ಅವನ್ನೆಲ್ಲ ಹಾಕ್ಬೇಕಂದ್ರೆ ಈಗ ಸುಮ್ನೆ ಮೇಂಟೈನ್ ಮಾಡಕ್ ಆಗಲ್ಲ. ಅದಕ್ಕೆ ನೀರ್ ಬೇಕು ಕಣಪ್ಪ. ಈಗ ಬೋರಿನ ನೀರ್ ಬೇಕು. ತರಕಾರಿಗಳು ಬೆಳಿತೀಯ ಅಂತಿದ್ಯಾ, ಅದಕ್ಕೂ ಬೋರಿನ ನೀರ್ ಬೇಕು. ಈಗ ನಿಮ್ಮ ಅಪ್ಪ ಕೊಟ್ಟಿರೋ ತೋಟದಲ್ಲಿ ಇದಿಲ್ಲ, ಬೋರೇನಿಲ್ಲ ಕಣಪ್ಪ. ಈಗ ನೀರು ಸದ್ಯಕ್ಕಿಗೆ ನಮ್ ತೋಟನು ದೂರ ಆಗ್ಬಿಡುತ್ತಲ್ಲ ಪಾಪ. ಏನ್ ಮಾಡೋಣ, ನಮ್ ತೋಟ ಹತ್ರ ಆಗ್ಬಿಟ್ಟಿದ್ರೆ ಅತ್ಲಾಗಿ ನಮ್ ತೋಟದಿಂದಾನೆ ನೀರ್ ಎತ್ಕೊಂಡು ಹೆಂಗ ಎಲ್ಲ ಸಸಿಗಳೆಲ್ಲ ಮೇಂಟೈನ್ ಮಾಡ್ತಿದ್ದೆ. ಹೆಂಗ ಡ್ರಿಪ್ ಏನಾರ ಮಾಡಿಸ್ಕೊಂಡು ಅದೇ ಯೋಚನೆ ಆಗ್ತೈತಿ. ಇವಾಗ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ನೀನೀಗ ಸಸಿಗಳು ಹಾಕ್ಬೇಕಂದ್ರೆ ನೀರ್ ಮುಖ್ಯ ಅಲ್ವೇನಪ್ಪ ಈಗ? ಹ್ಞೂ ಕಣ್ ಚಿಕ್ಕಪ್ಪ, ನೀರು ಮುಖ್ಯನೇ. ಅಲ್ಲ ಕಣ್ ಚಿಕ್ಕಪ್ಪ, ಬೋರ್ ಕೊರ್ಸಿದ್ರೆ ಆಗಲ್ವಾ ಅತ್ಲಾಗಿ? ಬೋರ್ ಕೊರ್ಸಿ ಅತ್ಲಾಗಿ ನೀರ್ ಸಿಕ್ಕಿರ ಅತ್ಲಾಗಿ ನಾನು ಹೇಳ್ಕೊಂಡಂಗೆ ಎಲ್ಲಾನು ಮಾಡ್ಕೋಬಹುದು. ತರಕಾರಿಗಳು ಬೆಳಿಬಹುದು, ಸಸಿ ತೆಂಗಿನ ಸಸಿ ಅಡಿಕೆ ಸಸಿ ಎಲ್ಲದನ್ನು ತೋಟಗಾರಿಕೆ ಬೆಳೆಗಳಾಗ್ಲಿ ಏನ್ ಬೇಕು ನಾನು ಇಷ್ಟ ಬಂದಿದ್ದೆಲ್ಲ ಬೆಳ್ಕೊಂಡು ಎಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡ್ಬೋದಲ್ಲ ಚಿಕ್ಕಪ್ಪ. ತೋಟಕ್ಕೂ ನೀರ್ ಬೇಕು. ಇನ್ ತೆಂಗಿನ ತೋಟಕ್ಕೆ ಇಷ್ಟ ದಿವಸ ಅದೇ ಅವ್ರ ತೋಟದಿಂದ ನೀರೆಲ್ಲ ಹೆಂಗ ಬಿಟ್ಕೊಳ್ತಿದ್ರು, ಇನ್ಮೇಲಿಂದ ಅವ್ರು ನೀರ್ ಕೊಡಲ್ವಲ್ಲ. ಹಂಗಾಗಿ ನಾವೇನೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ? ಇಲ್ಲ ಅಂದ್ರೆ ತೆಂಗಿನ ಸಸಿಗಳೆಲ್ಲ ಫಸಲು ಬರುತ್ತೇನ್ ಚಿಕ್ಕಪ್ಪ, ಎಲ್ಲ ಇದಾಗ್ಬಿಡ್ತವೆ. ಉಕ್ಕಡ್ಲ ಪಾಪ, ನಾನು ಯೋಚನೆ ಮಾಡ್ಲಿಲ್ವಲ್ಲೋ. ಏನ ಮಾಡೋದು ಇವಾಗ? ಇವಳೆ ಏನೇ ಮಾಡೋದು?
ಒಳ್ಳೆ ಕತೆ ಆಗೋತ್ತಲ್ಲ ಈಗಿರೋ ತೋಟಕ್ಕೂ ನೀರ್ ಬೇಕಲ್ವೇನೆ ಇವಳೆ. ಒಳ್ಳೆ ಬೇಸಿಗೆ ಟೈಮು, ಈ ಟೈಮಿಗೆನೆ ತೆಂಗಿನ ಸಸಿಗಳಿಗೆಲ್ಲ ನೀರ್ ಬೇಕು, ಗೊಬ್ಬರ ಹಾಕಿಸ್ಬೇಕು, ಎಲ್ಲ ಮೇಂಟೈನ್ ಮಾಡ್ಬೇಕು. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಶಂಕರಪ್ಪ, ಈಗ ಇವನ್ ಪಾಪ ಹೇಳ್ದಂಗೆನೆ ಬೋರೆ ಕೊರ್ಸ್ಬೇಕು ನಾವು, ವಿಧಿ ಇಲ್ಲ ಇವಾಗ. ಇವಾಗ ಇನ್ನೇನ್ ಮಾಡ್ತೀಯ ಇವಾಗ? ನೀರು ತೋಟಕ್ಕೆ, ಈಗ ಇರೋ ತೆಂಗಿನ ತೋಟಕ್ಕೂ ಅಡಿಕೆ ತೋಟಕ್ಕೆಲ್ಲ ನೀರಾವರಿ ಬೇಕೇ ಬೇಕು, ನೀರ್ ಬೇಕೇ ಬೇಕು. ಇಷ್ಟು ದಿವಸ ನೀರ್ ಬಿಟ್ಬಿಟ್ಟು ಇನ್ಮೇಲೆ ಬಿಟ್ಬಿಟ್ರೆ ಎಲ್ಲ ತೋಟ ಎಲ್ಲ ಹಾಳಾಗೋಗ್ಬಿಡುತ್ತೆ ಮತ್ತೆ. ಅವ್ನು ಹೇಳ್ದಂಗೆನೆ ಈಗ ಸುಮ್ನೆ ಹೊಲ ಇಸ್ಕೊಂಡ್ಬಿಟ್ಟು ಸುಮ್ನೆ ಬಿಟ್ರೆ ಆಗುತ್ತಾ? ಇನ್ನು ಆಡ್ಕೊಂತಾರೆ ಜನಗಳು. ಏನೋ ದೊಡ್ಡದಾಗಿ ಮಾಡೋರಂಗೇನೆ ಇಸ್ಕೊಂಡ್ಬಿಟ್ರು ಅವ್ರ ಅಪ್ಪಂತಾವ, ಏನು ಇಲ್ಲ ಇವರು ಸುಮ್ನೆನೆ ಅಂತ ಆಡ್ಕೊಳ್ಳೋದ್ ಬೇಡ. 4 ಜನ ನೋಡಿ ಖುಷಿ ಪಡ್ಬೇಕು, ಹಂಗ್ ಬೆಳಿಬೇಕು ನನ್ನ ಮಗ, ಹಂಗಿರ್ಬೇಕು. ಅದೇ ನಾನು ಬಯಸ್ತಿರೋದು. ತೆಂಗಿನ ಸಸಿ ಅಡಿಕೆ ಸಸಿಗಳೆಲ್ಲ ಹಾಕಿಸ್ಬೇಕು, ಅವ್ನ್ ತೋಟಗಾರಿಕೆ ಬೆಳೆ ಬೇರೆ ಬೆಳಿತೀನಿ ಅಂತ ಹೇಳ್ತಿದ್ದಾನೆ, ತರಕಾರಿಗಳೆಲ್ಲ ಬೆಳಿತೀರ ಅಂತ ಹೇಳ್ತಿದ್ದಾನೆ. ಅವನ ಆಸೆಗೆ ನಾನು ಯಾವತ್ತೂ ಕೂಡ ಇದ್ ಮಾಡಲ್ಲ. ಅವ್ನ್ ಏನೇನ್ ಮಾಡ್ತಾರಂತೇನೋ ಅದೆಲ್ಲ ಮಾಡ್ಲಿ, ಒಳ್ಳೇದಾಗ್ಲಿ. ಅವ್ನ್ ಯಾವತ್ತೂ ನನ್ನ ಮಗ ಚೆನ್ನಾಗಿ ಬೆಳಿಬೇಕು, ಚಾಲೆಂಜ್ ಮೇಲೆ ಅವ್ನು ಬದುಕ್ಬೇಕು, ಅದೇ ಆಸೆ ನನಗೆ. ಪಾಪ ನಿಮ್ ಚಿಕ್ಕಪ್ಪ ನಿಮ್ಮ ಅಣ್ಣನ ಹತ್ರ ಎಲ್ಲ ಮಾತಾಡ್ಕೊಂಡು ಅದೇನು ಮುಂದುವರಿಯಪ್ಪ ಅತ್ಲಾಗಿ. ನೋಡಿ ಅತ್ಲಾಗಿ ಬೋರಾರು ಕೊರ್ಸೋಣ ಅತ್ಲಾಗಿ, ಹಂಗೆ ಬಿಟ್ಕೊಂಡು ಹೋದ್ರೆ ಆಗಲ್ಲ. ಹ್ಞೂ ಕಣಮ್ಮ, ನನಗೂ ಮನ್ಸಲ್ಲಿ ಅದೇ ಕಾಡ್ತೈತೆ ಕಣಮ್ಮ. ನಿನ್ನೆಯಿಂದನೂ ಅದೇ ಮನ್ಸಲ್ಲಿ ಬರ್ತಿದೆ ಕಣಮ್ಮ. ನಮ್ ಚಿಕ್ಕಪ್ಪ ಹೇಳ್ದಂಗೆ ನೆನೆ ಪಾಪ ಆಸ್ತಿ ಹೊಲ ಗದ್ದೆ ಎಲ್ಲಾನು ಇಸ್ಕೊಡ್ತು. ಅದನ್ನ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ, ಅದನ್ನ ಉಳಿಸ್ಕೊಂಡು ಹೋಗೋ ಕರ್ತವ್ಯ ನಂದಲ್ವೇನಮ್ಮ. ನನಗೆ ಪ್ರತಿ ಒಬ್ರದೂ ಕೂಡ ಈಗ ನೋಡ್ತಿರ್ತಾರೆ, ಗಮನಿಸ್ತಿರ್ತಾರೆ ಈ ಊರಲ್ಲಿ ಏನೇನ್ ಮಾಡ್ತಿದ್ದಾನೆ ಸಾವುಕಾರ ಮಗ, ಆಸ್ತಿ ಎಲ್ಲ ಇಸ್ಕೊಂಡಲ್ಲ, ಏನೇನ್ ಮಾಡ್ತಿದ್ದಾನೆ, ಸುಮ್ನೆ ಇದ್ ಮಾಡ್ತಿದ್ದಾನ, ಎಲ್ಲ ಬೆಳೆಗಿಳೆ ಏನಾರ ಬೆಳಿತಿದ್ದಾನ ಅಂತ. ನನಗ್ ಮಾತ್ರ ಅಮ್ಮ ಮೊದ್ಲಿಂದನೂ ಒಂದೇ ಆಸೆ ಕಣಮ್ಮ. ಚಿಕ್ಕಪ್ಪ, ನನಗೆ ಮೊದ್ಲಿಂದನೂ ಒಂದೇ ಆಸೆ, ನಮ್ಮ ಅಮ್ಮಂಗೆ ಎಲ್ಲಿ ಅವಮಾನ ಆಗೈತಲ್ಲ ಅದೇ ಜಾಗದಲ್ಲೇ ನಾನು ಬೆಳೆದು ಶ್ರೀಮಂತ ಆಗಿ ನಾನು ತೋರಿಸ್ಲೇಬೇಕು ಕಣ್ ಚಿಕ್ಕಪ್ಪ. ನೀನು ನನಗೆ ಸಹಾಯವಾಗಿ ದಿನಾಲೂ ನನ್ನ ಜೊತೆ ಇರಲೇಬೇಕು. ನೀನು ಅಲ್ಲೇ ಅಣ್ಣನ ಮನೆ ಹತ್ರ ಹೋಗ್ಬೇಡ, ಇನ್ಮೇಲಿಂದ ನನ್ನ ಹತ್ರನೇ ಇರು. ಲೇ ಪಾಪ, ನೀನ್ ಏನಾರ ಅನ್ಕ, ನೀನ್ ಮಾತಾಡ್ತೀರ ನೋಡಿದ್ರೆ ನನಗೆ ಬಲು ಹೆಮ್ಮೆ ಅನಿಸ್ತೈತ್ ಕಣ. ನೋಡಪ್ಪ, ಮಕ್ಳುಗಳಿಗೆ ಯಾವತ್ತೂ ಕೂಡ ಹಿಂಗ್ ಹಠ ಇರ್ಬೇಕು, ಹಿಂಗ್ ಚಾಲೆಂಜ್ ಇರ್ಬೇಕು, ಬೆಳಿಬೇಕು, ದುಡಿಬೇಕು. ನಾನು ಕೂಡ ಬೇರೆಯವ್ರಂಗೆ ಶ್ರೀಮಂತ ಆಗ್ಬೇಕು, ಕಷ್ಟ ಪಡ್ಬೇಕು, ಹೊಲ ತೋಟ ಗದ್ದೆಲೆಲ್ಲ ಹಿಂಗ್ ಮಾಡ್ಬೇಕು ಅಂತ ಇಂಥ ಮನ್ಸು ಬರ್ಬೇಕು ಕಣಪ್ಪ, ಇಂಥ ಹುಮ್ಮಸ್ ಇರ್ಬೇಕು. ಹಿಂಗಿದ್ರೇನೆ ಕಣ ಮನುಷ್ಯ. ನಾನು ಸುಮ್ನೆ ನಿನ್ ಮುಂದೆ ಜಮ್ದಿಂದ ಕೊಚ್ಕೊಂತಿಲ್ಲ ಕಳ್ಳ ಪಾಪ. ಒಂದ್ ಮಾತು ಹೇಳ್ತೀನಿ ಕೇಳು, ನಿಮ್ ಚಿಕ್ಕಮ್ಮಂಗೆ ಕೇಳು, ನಾನು ಸುಳ್ಳು ಹೇಳಿದ್ರೆ. ಇಷ್ಟು ದಿವಸ ಆಗೈತೆ, ನಿಮ್ಮ ಇಬ್ರು ಅಣ್ಣಂದ್ರುಗಳು ದುಡಿತಿದ್ದಾರೆ, ಎಲ್ಲೂ ಹೋಗ್ಬೇಡ, ಏನು ಮಾಡಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ ನಾನು ಮಂತವ ಸುಮ್ನೆ ಕೂತ್ಕೊಳಲ್ಲ ಕಳ್ಳ. ನಾನು ತೋಟದಲ್ಲಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿ, ಹಸ್ಗಳ್ಗೆಲ್ಲ ಮೇಂಟೈನ್ ಮಾಡ್ಕೊಂಡು, ಹೊಲ ಗದ್ದೆ ತೋಟ ಎಲ್ಲ ನೋಡ್ಕೊಂಡು ನಾನು ಬರೋನು. ನಾನು ಸುಮ್ನೆ ಕೂತ್ಕೊಳಲ್ಲ. ಮನುಷ್ಯ ಅಂದ್ಮೇಲೆ ದುಡಿತಿರ್ಬೇಕು, ಕಷ್ಟಪಟ್ಟು ದುಡಿಬೇಕು, ಚೆನ್ನಾಗ್ ಮಾಡ್ಬೇಕು, ಚೆನ್ನಾಗ್ ಇರ್ಬೇಕು. ನಮ್ಗೆ ಯಾಕ್ಲಾ ಬೇರೆಯವ್ರ ಚಿಂತೆ, ನಮ್ಗೆ ಯಾಕ್ಲಾ ಬೇರೆಯವ್ರ ಬಗ್ಗೆ ಮಾತು ಅಲ್ವಾ? ಆಯ್ತು ಕಣಪ್ಪ, ನೀನು ಒಳ್ಳೆ ನಿರ್ಧಾರನೇ ಮಾಡಿದ್ಯಾ. ಭಗವಂತ ಒಳ್ಳೇದ್ ಮಾಡ್ಲಿ. ನಿನ್ಗೆ ನನ್ನಿಂದ ಏನೇನ್ ಸಹಾಯ ಬೇಕು ಎಲ್ಲಾ ಮಾಡ್ತೀನಿ ಕಣಪ್ಪ, ನಿನ್ ಜೊತೆಲೇ ಇರ್ತೀನಿ ನಾನು. ನಿನ್ ಹಿಂದೆ ಬೆನ್ನೆಲುಬಾಗಿದ್ದು ನಿನ್ಗೇನೇನ್ ಬೇಕೋ ಎಲ್ಲ ಸಹಾಯ ಮಾಡ್ತೀನಿ. ನಡಿ, ಚೆನ್ನಾಗಿರೋ ನಡಿಯ. ಗೌರಮ್ಮ, ಇನ್ಮೇಲಿಂದ ಇಲ್ಲೇ ಇರಮ್ಮ. ನಮ್ಗಿಬ್ರು ಕೈಲೂ ಇರಕ್ಕಾಗಲ್ಲ, ಈ ಮನೇಲಿ ನೀವು ಇರ್ರಿ. ಅಲ್ಲೇ ಕುಮಾರಣ್ಣ, ರಮೇಶಪ್ಪ, ಸರೋಜಮ್ಮ, ಪವಿತ್ರಮ್ಮ ಅವರೆಲ್ಲಾರು ಇರ್ತಾರೆ. ಅವರು ಬರೋದು ಹೋಗೋದು ಮಾಡ್ತಿರ್ಲಿ. ಊಟ ಎಲ್ಲಾರು ಒಂದೇ ಮನೇಲೆ ಮಾಡೋಣ, ಸರಿನಾ? ಆ ಮಂದ್ಲು ಊಟ ಮಾಡೋದು ತಿಂಡಿ ಮಾಡೋದು, ಈ ಮಂದ್ಲು ಊಟ ಮಾಡೋದು ತಿಂಡಿ ಮಾಡೋದು ಬೇಡ, ಸರಿನಾ? ಇದೇ ಮನೇಲಿ ಊಟ ತಿಂಡಿ ಮಾಡೋಣ. ಅವರು ಇಲ್ಲೇ ಇರ್ಲಿ ಬೆಳಗಿಂದ ಸಂಜೆ ಗಂಟ. ಆಮೇಲಿಂದ ಬೇಕಾದ್ರೆ ಸಾಯಂಕಾಲ ಬೇಕಾದ್ರೆ ಅವ್ರು ಹೋಗ್ಲಿ, ತಿರ್ಗಾ ಬೆಳಿಗ್ಗೆ ಎದ್ದು ಬರ್ಲಿ. ಎಲ್ಲಾರು ಒಟ್ಟಿಗೆ ಇರೋಣ ಕಣಮ್ಮ. ನನ್ ಕೈಲಂತೂ ಬೇರೆ ಬೇರೆ ಇರೋದಕ್ ಆಗಲ್ಲ. ದಯವಿಟ್ಟು ನಿಮ್ಗೆ ಕೈ ಮುಗಿದ್ ಕೇಳ್ಕೊಂತೀನಿ ಕಣ್ರಮ್ಮ, ನಮ್ಗೆ ಬೇರೆಯವ್ರು ಮಾಡಕ್ ಹೋಗ್ಬೇಡ್ರಿ ನೀವು. ಇದ್ಯಾಕಕ್ಕ ಏನೇನೋ ಮಾತಾಡ್ತೀಯ ನೀನು, ಬೇಜಾರಾಗಂಗೆ ಸುಮ್ಕಿರಕ್ಕೋ. ಯಾಕಕ್ಕ ಹಿಂಗೆಲ್ಲ ಮಾತಾಡ್ತೀಯ? ಅಲ್ಲ, ಈಗ ನಿಮ್ಗೆ ಎಲ್ಲಾದನ್ನು ಕೊಡ್ಸಾದ್ಮೇಲೆ ನಾವು ದೂರ ಇರೋದಕ್ಕಾಗತ್ತೇನಕ್ಕ? ನಿಮ್ಮಿಂದ ಯಾಕೆ ದೂರ ಆಗಕ್ ಹೋಗೋಣ ನಾವು? ಹಂಗ್ ದೂರ ಆಗದಿದ್ರೆ ನಿಮ್ಗೆ ಯಾಕಕ್ಕ ಇಲ್ಲೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ನಾವು ಮನೆ ಎಲ್ಲ ಕೊಡ್ಸಿ, ಆಸ್ತಿ ಎಲ್ಲ ಕೊಡ್ಸಿ ಇಲ್ಲಾಕ್ ಇದ್ ಮಾಡ್ಬೇಕಿತ್ತು? ಸುಮ್ಕಿರಕ್ಕೋ, ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಆಯ್ತು, ಬರ್ರಿ. ಇನ್ನೇನು ಅಲ್ಲೇ ಹೋಗ್ ಬರೋಣ ಒಂದ್ ಸ್ವಲ್ಪ. ಇನ್ನೇನು ಬೋರಣ್ಣನ ಮಗಂದು, ನಮ್ ರಾಜೇಶ್ ಒಂದು ಬೇರೆ ಮದ್ವೆ ಕಾರ್ಯಕ್ರಮ ಬೇರೆ ಶುರು ಆಗೈತೆ. ಇನ್ನು ಒಂದೊಂದೇ ಕಾರ್ಯಗಳೆಲ್ಲ ಮಾಡ್ಬೇಕು. ಪಾಪ ಗಜೇಂದ್ರ, ಸ್ವಲ್ಪ ದಿವಸ ನೀನು ನಿಮ್ ಚಿಕ್ಕಪ್ಪ, ನಿಮ್ ಅಣ್ಣ ಕುಮಾರಣ್ಣ ಎಲ್ಲಾರು ಪತ್ರಿಕೆ ಹಂಚ್ಕೊಂಡ್ ಬರ್ರಪ್ಪ. ಒಂದ್ 2-3 ದಿವಸ ಆಗುತ್ತೆ. ಕಾರಲ್ಲಿ ಹೋಗ್ಬಿಟ್ಟು ನಮ್ ನೆಂಟರುಗಳು ಯಾರ್ಯಾರು ಇದಾರಂತ ಗೊತ್ತಲ್ಲ, ಇನ್ನೇನು ನಿಮ್ ಚಿಕ್ಕಪ್ಪನ್ ಗೊತ್ತು, ಕರ್ಕೊಂಡು ಹೋಗುತ್ತೆ. ನೀನು ನಿಮ್ ಅಣ್ಣ ಇಬ್ಬರಾಳದನ್ನು ಹೋಗ್ರಪ್ಪ. ಹೋಗಿ
ಮದುವೆ ಒಂದ್ ಮಾಡಿ ಮುಗಿಸ್ಬಿಡೋಣ ಅತ್ಲಾಗಿ ನೋ ಪಾಪ. ಗಜೇಂದ್ರ, ಈಗ ನಾನು ತೋಟದ ಹತ್ರ ಹೋಗ್ತಿದ್ದೀನಿ, ಬರ್ತೀಯಲ್ಲ ಪಾಪ? ಹೋಗ್ ಬರೋಣ. ಹೂಕಂಡ್ ನಡಿ ಚಿಕ್ಕಪ್ಪ, ನೀನ್ ಕರೆದ್ರೆ ನಾನು ಬರಲ್ಲ ಅಂತ ಹೇಳ್ತೀನ. ನಡಿ, ತೋಟ ಎಲ್ಲ ನೋಡ್ಕೊಂಬರೋಣ ಒಂದ್ ಕಡೆಯಿಂದ. ನೀನು ತೋಟ ಎಲ್ಲ ಹೆಂಗ್ ಮೇಂಟೈನ್ ಮಾಡಿದ್ಯಾ, ಡ್ರಿಪ್ ಹೆಂಗ್ ಮಾಡ್ಸಿದ್ಯಾ, ಎಲ್ಲದಕ್ಕೂ ಗೊಬ್ಬರ ಹೆಂಗ್ ಹಾಕ್ತೀಯಾ, ಎಲ್ಲ ಒಂದ್ ಕಡೆಯಿಂದ ನೋಡ್ಕೋಬೇಕಣ ಚಿಕ್ಕಪ್ಪ ನಾನೂನು. ನಡಿ ಹೋಗ್ ಬರೋಣ, ಅದಕ್ಕೇನಂತೆ. ಬೇಕಾದ್ರೆ ಇದು ಇವತ್ತೇನು ಡ್ಯೂಟಿಗೂ ರಜೆ ಹಾಕೊಂಡಿದೀನಿ, ಪುರ್ಸೊತ್ತಾಗಿದ್ದೀನಿ, ಆರಾಮಾಗಿದ್ದೀನಿ. ನಡಿ ಚಿಕ್ಕಪ್ಪ ಹೋಗ್ ಬರೋಣ. ತಡೀರಿ, ಮೊದ್ಲು ತಿಂಡಿ ತಿನ್ಕೊಳ್ಳೋಣ, ತಿಂಡಿ ತಿನ್ಕೊಂಡು ಹೋಗ್ ಬರೋಣಂತೆ. ಅಮ್ಮ ಇವತ್ತು ಮನೆಗೆ ಬಂದಿವಲ್ಲ, ಹಂಗಾಗಿ ಸ್ವಲ್ಪ ಸ್ವೀಟ್ ಮಾಡಿದ್ದಾರೆ, ತಿನ್ಕೊಂಡು ಹೋಗೋಣಂತೆ. ಪಾಪ ಗಜೇಂದ್ರ, ನಿಮ್ಮ ಅಣ್ಣಂದ್ರುಗಳಿಗೂ ಫೋನ್ ಮಾಡ, ಇನ್ನೇನು ಬರ್ತಾರೆ ಸಾಮಾನ್ಯಕ್ಕೆ, ಅವರು ಮಂತಾವ್ಲೆ ಇರ್ಬೇಕು. ಇನ್ನೇನು ನಿಮ್ಮ ಕುಮಾರಣ್ಣನು ಇಷ್ಟೊತ್ತಿಗೆ ಉಕ್ಕಿ ಎಲ್ಲ ಹೊಡ್ಕೊಂಡ್ ಬಂದಿರ್ತಾನೆ, ಇನ್ನೇನು ಮಂತಾವ್ಲೆ ಇರ್ತಾನೆ. ಫೋನ್ ಮಾಡಿ ಕರಿ, ಎಲ್ಲಾರು ಬರ್ರಿ. ಹ್ಞೂ ಕಣ್ ಚಿಕ್ಕಪ್ಪ, ಫೋನ್ ಮಾಡಿ ಕರಿತೀನಿ ತಡಿ. ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ನೋಡು. ಅಲ್ಲ ಕಣ್ ಚಿಕ್ಕಪ್ಪ, ನಾನು ಕರೆದ್ರೇನೆ ಬರ್ಬೇಕಾ? ಇದು ಯಾರ ಮನೆ? ಅವ್ರ ಮನೆ ತಾನೆ ಇದೂನು. ಬರೋದಕ್ಕೇನು ಚಿಕ್ಕಪ್ಪ?